ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಬಿಸಿಯಾಗಿರೋ ಬಿಸಿಬೇಳೆ ಬಾತ್ ಮಾಡೋಣ. ಇವತ್ತು ತುಂಬ ಸರಳವಾಗಿರೋ ಮೆಥಡಲ್ಲಿ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾವು ಕಟ್ಟೀಸ್ ಕಿಚನ್ ಕನ್ನಡದಲ್ಲಿ ಸ್ವಲ್ಪ ಸೇಬಿದ್ರೆ ಗಾರ್ನಿಷ್ ಮಾಡಿ, ಅಥವಾ ಹಾಗೆ ಮೇಲ್ಗಡೆ ಸರಿಯಾಗಿ ತುಪ್ಪ ಹಾಕ್ಕೊಂಡು ಸೂಪರಾಗಿರುತ್ತೆ. ನಮಗೆ ಹೀಗೆ ತಿನ್ನೋಕ್ಕೂ ಇಷ್ಟ, ತುಪ್ಪ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ. ನಾನು 1 ಗ್ಲಾಸಷ್ಟು ಅಕ್ಕಿ, ನೋಡಿ ಗ್ಲಾಸ್ ನೋಡ್ತಾ ಇದ್ದಿಲ್ಲ, ಈ ಗ್ಲಾಸ್ಲಿ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು, ಅಷ್ಟೇ ಪ್ರಮಾಣದಲ್ಲಿ ತೊಗರಿಬೇಳೆನೂ ತೊಗೊಂಡಿರೋದು. ಎರಡನ್ನೂ ಚೆನ್ನಾಗಿ ಸುಮಾರು 3 ಸರಿ ನಾನು ತೊಳೆದಿಟ್ಕೊಂಡಿದ್ದೀನಿ. ನೆನೆಸೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ತೊಳ್ಕೊಂಡು ತೊಗೋಬೋದು. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಈಕ್ವಲ್ ಕ್ವಾಂಟಿಟಿನಲ್ಲಿರಲಿ. ಈಗ ನಾನು ಆ ಚಿಕ್ಕ ಗ್ಲಾಸಲ್ಲಿ ಮಾಡಿದ್ನಲ್ಲ, ಇದು ಸುಮಾರು 4 ಜನಕ್ಕೆ ಲಂಚ್ಗೆ ಆಗುತ್ತೆ. ಇದಕ್ಕೆ ಇನಫ್ ಆಗಿ ತರಕಾರಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ನಾನು 1 ಬಟ್ಲದಷ್ಟು ಬೀನ್ಸು, ಮತ್ತು 1 ಬಟ್ಲು ಕ್ಯಾರೆಟು, ಮತ್ತು 1 ಬಟ್ಲದಷ್ಟು ಆನಿಯನ್ನು, ಪೊಟ್ಯಾಟೊ, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನಿಮಗಿನ್ನೂ ಏನಾದರೂ ವಟಾಣಿ ಬೇಕಂದರೆ ಡೆಫಿನೆಟ್ಲಿ ಸೇರಿಸ್ಕೋಬಹುದು. ಈಗ ಅದೇ ಗ್ಲಾಸಿಂದ 6 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಸುಮಾರು 7ರಿಂದ 8 ಗ್ಲಾಸಷ್ಟು ನೀರು ಬೇಕು. ಈಗ ಕುಕ್ಕಿಂಗಿಗೆ ಬೇಳೆ ಚೆನ್ನಾಗಿ ಬೇಳೆ ಅಂತ ಬರೀ 6 ಗ್ಲಾಸ್ ಹಾಕಿರೋದು. ಅದಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ, 2.5 ಸ್ಪೂನಷ್ಟು, ಇದೇ ಟೀ ಸ್ಪೂನ್ ಮೆಜರ್ಮೆಂಟು, 2.5 ಸ್ಪೂನಷ್ಟು ಸಾಂಬಾರು ಮಸಾಲೆನ ಹಾಕಿದ್ದೀನಿ. ಮತ್ತು 1 ನಿಂಬೆ ಗಾತ್ರದಷ್ಟು ಬೆಲ್ಲ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ನಾನು ಸುಮಾರು 1 ಸ್ಪೂನಷ್ಟು ಹಾಕಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ 4 ವಿಸಲ್ ಬರೋವರೆಗೂ ಕೂಗಿಸ್ಬೇಕು. ಆ್ಯಂಡ್ ತುಂಬ ಜೋರ ಇಟ್ಟು ಬೇಡ, ಮೀಡಿಯಮ್ ಫ್ಲೇಮಲ್ಲಿ 4 ವಿಸಲ್ ಬರೋಷ್ಟು ಕೂಗಿಸ್ಬೇಕು. ಅಷ್ಟರಲ್ಲಿನೇ ಹುಣಸೆ ಹಣ್ಣನ್ನು ನೆನೆ ಹಾಕೊಳ್ಳೋಣ. ಇದು ನಮ್ಮದು ಕುಕ್ಕರ್ ರೆಡಿ ಆಗೋ ಅಷ್ಟೊತ್ತಲ್ಲಿ ಇದು ನೆನೆದು ರೆಡಿ ಆಗುತ್ತೆ. ನಾನು ಒಂದು ನಿಂಬೆ ಸೈಜ್ದಷ್ಟು ಹುಣಸೆನ ತೊಗೊಂಡು ನೀರಲ್ಲಿ ನೆನೆ ಇಟ್ಟಿದ್ದು. ನೋಡಿ ಈಗ ರೆಡಿ ಆಯಿತು. 4 ವಿಸಲ್ ಆದಮೇಲೆ ಈ ಥರ ನೋಡೋಕ್ಕೆ ಈ ಥರ ಆಗಿದೆ. ನಾವು ತುಂಬ ನೀರು ಹಾಕಿಬಿಟ್ರೆ ಬೇಳೆ ಅಷ್ಟೊಂದು ಬೇಯಲ್ಲ, ಬೇರೆ ತರಕಾರಿ ಎಲ್ಲ ತುಂಬ ಜಾಸ್ತಿ ಬಂದುಬಿಡುತ್ತೆ, ಬೇಳೆ ಅಲ್ಲೇ ಕಾಳು ಉಳ್ಕೊತ್ತೆ. ಅದಕ್ಕೆ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ನೀರು ಹಾಕ್ಕೊಳ್ಳೋದು. ಇನ್ನು ಮುಂದೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈಗ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಮೇಲೆ ನಾನು ಇನ್ನೂ 1 ಗ್ಲಾಸಷ್ಟು, ಸ್ವಲ್ಪ ದೊಡ್ಡ ಗ್ಲಾಸ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿರೋದು. ಇನ್ನು ಸ್ವಲ್ಪ ತಿಳಿಯಾಗಿ ಇಷ್ಟಪಡೋರು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೋಬೋದು. ತುಂಬ ನೀರು ಸೇರಿಸ್ಕೊಂಡ್ರೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಸೇರಿಸ್ಕೋಬೇಕಾಗತ್ತೆ. ಬಟ್ ಈ ಕನ್ಸಿಸ್ಟೆನ್ಸಿಗೆ ಉಪ್ಪು ಸರಿಯಾಗಿದೆ ನಾವು ಹಾಕಿರೋದು. ಇದನ್ನು ಸುಮಾರು 2-3 ನಿಮಿಷ ಅಷ್ಟೇ ಬೇಯಿಸಿ ಸೈಡ್ಗೆ ಇಟ್ಕೊಂಡಿರೋದು. ಈಗ ಒಂದು ಪಾತ್ರೆಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಸ್ವಲ್ಪ ಶೇಂಗಾ ಕಾಳು ಹಾಕಿರೋದು, ಮತ್ತು ಗೋಡಂಬಿನ ಚಿಕ್ಕದಾಗಿ ಪೀಸ್ ಮಾಡಿನೂ ಹಾಕಿದ್ದೀನಿ. ಸ್ವಲ್ಪ ಇದು ಕಂದು ಬಣ್ಣ ಬಂದ ತಕ್ಷಣ ಗೋಡಂಬಿ ಹಾಕೋಣ. ಗೋಡಂಬಿ ತುಂಬ ಟೈಮ್ ತೊಗೊಳ್ಳಲ್ಲ ಕಂದು ಬಣ್ಣ ಬರೋಕ್ಕೆ. ಸೊ ಶೇಂಗಾ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆಗಿಂದ ಗೋಡಂಬಿ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ. ನಾವು ಮುಂಚೆನೇ ಕರಿಬೇವು ಸೇರಿಸ್ಕೊಂಡಿದ್ವಲ್ಲ ತರಕಾರಿ ಜೊತೆಗೆ, ಸೊ ಇವಾಗ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ಇಂಗು, ಅರಿಶಿನ ಹಾಕಿ ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡು ಬಿಸಿ ಒಗ್ಗರಣೆನ ಬಿಸಿಬೇಳೆ ಬಾತ್ ಜೊತೆಗೆ ಸೇರಿಸಿದ್ರೆ ನಮ್ಮ ಬಿಸಿಬೇಳೆ ಬಾತ್ ರೆಡಿ. ನೋಡಿ ಇದನ್ನು ಮೇಲ್ಗಡೆ ಹಾಕಿ ಚೆನ್ನಾಗಿ ಕಲಿಸೋಣ. ನೀವು ಬೇಕಿದ್ದರೆ ಎಣ್ಣೆ ಜಾಗದಲ್ಲಿ ತುಪ್ಪನೂ ಹಾಕ್ಕೊಂಡ್ಬಿಟ್ಟು ಈ ಥರ ಒಗ್ಗರಣೆನ ಮಾಡಿ ಕಲಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನಿಮಗೆ ಸಾಂಬಾರು ಪೌಡರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಕಟ್ಟೀಸ್ ಕಿಚನ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಷನ್ ಆಫ್ ಮೈ ಆಲ್ ವಿಡಿಯೋಸ್. ನೋಡಿ ಈ ಥರ ನೀವು ಸ್ವಲ್ಪ ಡೆಕೋರೇಷನ್ ಬೇಕು, ಗೆಸ್ಟ್ ಬಂದಿದ್ದಾರೆ ಅಂದರೆ ಈ ಥರ ನೀವು ಸ್ವಲ್ಪ ಸೇಬ್ ಹಾಕಿ ಸರ್ವ್ ಮಾಡ್ಬೋದು. ಅದರ್ವೈಸ್ ನಮಗಂತೂ ಬಿಸಿ ಬಿಸಿಬೇಳೆ ಬಾತ್ ಮೇಲೆ ಬಿಸಿ ತುಂಬ ಜಾಸ್ತಿ ತುಪ್ಪ ಹಾಕ್ಕೊಂಡು ತಿನ್ನೋದೇ ಇಷ್ಟ. ಟ್ರೈ ಮಾಡಿ ನೋಡಿ.